ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 50ನೇ ವಚನ. ಈ ಕಾರ್ಯವು ಯೆಹೋವನಿಂದಲೇ ಉಂಟಾಯಿತು, ನಾವಂತೂ ಹೌದೆಂದು ಅಲ್ಲವೆಂದು ಹೇಳಲಾರೆವು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೊಂದಿಸ್ತೇನೆ. ಅನುದಿನವೂ ನಮ್ಮ ಭಾರವನ್ನು ಹೊತ್ತು ನಡೆಸುತ್ತಿರುವಂಥ ಕರ್ತನನ್ನು ಕೊಂಡಾಡುವಂಥದ್ದು, ಆತನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸುವಂಥದ್ದು ಇಷ್ಟು ಉನ್ನತವಾದದ್ದಲ್ಲವಾ? ನಿಮ್ಮ ಜೀವಿತದಲ್ಲಿ ಎಷ್ಟೋ ಸಂಗತಿಗಳನ್ನು ಕರ್ತನು ಈವರೆಗೂ ಸಹ ನೆರವೇರಿಸುತ್ತಲೇ ಬಂದಿದ್ದಾರೆ. ಕೆಲವೊಂದು ದೊಡ್ಡ ದೊಡ್ಡ ಸಂಗತಿಗಳು, ಚಿಕ್ಕ ಚಿಕ್ಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಕರ್ತನಿಂದ ಅದು ನಡೆದಿರಬಹುದು ಅಥವಾ ನಡೆಯದೇ ಇರಬಹುದು. ಎಲ್ಲವುಗಳ ವಿಷಯಗಳಲ್ಲಿ ನಾವು ಕರ್ತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು ಇನ್ನೂ ಸಹ ನಾವು ಕರ್ತನಿಗೆ ಮೆಚ್ಚುಗೆ ಆಗಲಿಕ್ಕೆ ಮಾರ್ಗವಾಗಿರುತ್ತದೆ. ಅಬ್ರಹಾಮನನ್ನು ಕರೆದಂಥ ದೇವರು ನಿಮ್ಮನ್ನು ಸಹ ಅದೇ ರೀತಿಯಲ್ಲಿ ಕರೆಯಲ್ಪಟ್ಟರು. ಅಬ್ರಹಾಮನನ್ನು ಆತನ ಸಂತಾನವನ್ನು ಕರ್ತನು ಹೆಚ್ಚಿಸಿದನು. ಮಾತ್ರವಲ್ಲದೆ ತನ್ನ ಮಗನಾದಂಥ ಇಸ್ಸಾಕನಿಗೆ ತನ್ನ ಸ್ವದೇಶದಲ್ಲಿರುವಂಥ ಬಂಧು ಮಿತ್ರರ ಮನೆಯಲ್ಲಿಯೇ ಹುಡುಗಿಯನ್ನು ಕರೆತಂದು ವಿವಾಹವನ್ನು ಮಾಡಬೇಕೆಂಬುದಾದಂಥ ಆಲೋಚನೆಯಿಂದ ಅಬ್ರಹಾಮನು ತನ್ನ ಆಳುಗಳಲ್ಲಿಯೇ ಪ್ರೀತಿಯ ಆಳಾಗಿದ್ದಂತಹ ಒಬ್ಬ ದೇವ ಸೇವಕರನ್ನು, ಒಬ್ಬ ದೈವ ಮನುಷ್ಯನನ್ನು ಕರೆಯಲ್ಪಟ್ಟು ನಾಹೋರನ ಮನೆಗೆ ಕಳುಹಿಸಲ್ಪಡ್ತಾನೆ. ಮಾತ್ರವಲ್ಲದೆ ಆ ಒಂದು ಸ್ಥಳದಲ್ಲಿ ರೆಬೆಕ್ಕಳ ಜೀವಿತದಲ್ಲಿಯೂ ಸಹ ಕರ್ತನು ಉಪಕಾರ ಮಾಡಿದ್ದು ಬಹಳ ಅತ್ಯುತ್ತಮವಾದದ್ದು. ರೆಬೆಕ್ಕಳು ಇಸ್ಸಾಕನನ್ನು ನೋಡದೇ ಇರುವಂಥ ಸಮಯದಲ್ಲೂ ಸಹ ಆತನ ಅಂದ, ಚಂದ, ಆಸ್ತಿ, ಐಶ್ವರ್ಯ ಇವು ಯಾವುಗಳನ್ನು ಸಹ ಅವಳು ಕೇಳಿದ ಹಾಗೆ ಅವರು ಕರ್ತನ ಆಲೋಚನೆಗೆ ಅನುಸಾರವಾಗಿ ಸ್ವೀಕರಿಸಿ ಅಬ್ರಹಾಮನ ಸೇವಕನ ಹಿಂದೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಇಂದು ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ಕೆಲವೊಂದು ಸಂಗತಿಗಳನ್ನು ನೀವು ಕಣ್ಣಾರೆ ನೋಡಿ ಅವುಗಳನ್ನು ಸ್ವೀಕರಿಸಲಿಕ್ಕೆ ಹೋದಂಥ ಸಮಯಗಳಲ್ಲೂ ಸಹ ಅವುಗಳು ಕೆಟ್ಟು ಹೋಗಿರಬಹುದು ಅಥವಾ ಮೋಸಕರವಾದಂತಹ ನಿಮಗೆ ದುಃಖವನ್ನು ತರುವಂಥದ್ದಾಗಿ ಇರಬಹುದು. ಆದರೆ ಎಲ್ಲವುಗಳನ್ನು ಉಂಟು ಮಾಡುವ ಆತನು, ಎಲ್ಲವುಗಳನ್ನು ಸರಿಪಡಿಸುವ ಆತನ ಮೇಲೆ ನಾವು ನಂಬಿಕೆ ಇಟ್ಟು ನಡೆಯುವಾಗ ಎಲ್ಲವನ್ನು ಸಹ ಕರ್ತನು ವಿಶೇಷವಾಗಿ ಮಾರ್ಪಡಿಸಿ ನಡೆಸುವವರಾಗಿ ಇರ್ತಾರೆ. ಈ ಒಂದು ವಾಕ್ಯವನ್ನು ನೋಡುವುದಾದರೆ ಲಾಬಾನನು ಹೇಳುವಂಥ ಮಾತು, ಎಲ್ಲ ಕಾರ್ಯಗಳು ಸಹ ದೇವರೇ ಮಾಡಲಿಕ್ಕೆ ಶಕ್ತನಾಗಿರುತ್ತಾನೆ. ಹಾಗಾಗಿ ಈ ಕಾರ್ಯವು ದೇವರಿಂದಲೇ ಉಂಟಾಯಿತು ಎಂಬುದಾಗಿ ಆತನು ಹೇಳುತ್ತಾನೆ. ನಿಮ್ಮ ಜೀವಿತದಲ್ಲೂ ಸಹ ದೇವರ ಮೇಲೆ ಇರುವಂಥ ಭರವಸೆಯನ್ನು ಎಂದಿಗೂ ಸಹ ಸಂಶಯ ಪಡೆದಂತೆ ನೀವು ದೇವರ ಮೇಲೆ ಭರವಸೆ ಇಡುವಾಗ ಅದನ್ನು ನೋಡಿಯೋ ನೋಡದೇ ಇರುವಂಥ ಸಮಯಗಳಲ್ಲಿಯೂ ಕರ್ತನ ಸಮ್ಮುಖಕ್ಕೆ ಒಪ್ಪಿಸಿಕೊಟ್ಟು ಬಿಡ್ರಿ. ಒಂದು ವೇಳೆ ಅದು ಕೆಟ್ಟು ಹೋಗಿರುವುದಾದರೂ ಸರಿಪಡಿಸಲಿಕ್ಕೂ ಸರಿಯಾಗಿರುವಂಥದ್ದು ಇನ್ನೂ ಸಹ ಕರ್ತ ನೂತನಪಡಿಸಿ ನಿಮಗೆ ಒದಗಿಸಿಕೊಡುವವರಾಗಿದ್ದಾರೆ. ಅದು ನಿಮ್ಮ ಮಗನ ವಿವಾಹವಾಗಿರ್ಬೋದು, ನಿಮ್ಮ ವಿವಾಹವಾಗಿರ್ಬೋದು, ಅಥವಾ ಯಾವುದೇ ಒಂದು ಸಂಗತಿಗಳಾಗಿರ್ಬೋದು. ಕರ್ತನ ಸಮ್ಮುಖಕ್ಕೆ ಒಪ್ಪಿಸಿಕೊಟ್ಟು ಬಿಡ್ರಿ. ಕರ್ತನು ನಿಶ್ಚಯವಾಗಿ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇವೆ. ಇವರ ಜೀವಿತದಲ್ಲಿ ನಿರೀಕ್ಷಿಸುವಂಥ ಎಷ್ಟೋ ಸಂಗತಿಗಳಲ್ಲಿ ಕರ್ತನೆ ಅಪ್ಪ, ಅದು ನೆರವೇರದೇ ಇರುವಂತಹ ವಿಷಯಗಳಲ್ಲೂ ಅಪ್ಪ, ಇವರು ಮನದಲ್ಲಿ ಬಲಹೀನವಾಗಿರುವಂಥ ಸಮಯದಲ್ಲಿ ನೀವೇ ಇವರಿಗೆ ಆಧರಣೆಯನ್ನು ಆಧಾರವಾಗಿದ್ದುಕೊಂಡು ಆ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಟ್ಟು ನಡೆಸಿರೆಂಬುದಾಗಿ ಪ್ರಾರ್ಥಿಸ್ತೇವೆ. ತಂದೆ, ನೀವಾಗಿ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.